ಹಾಯ್ ಗಾಯ್ಸ್, ವೆಲ್ಕಮ್ ಟು ಕುಶಲ. ಪೈಪ್ ಹಾಕೊಂಡ್ಬಿಟ್ಟು ಗಿಡಕ್ಕೆಲ್ಲ ನೀರು ಬಿಟ್ಬಿಟ್ಟು ಈ ಕಡೆ ಎಲ್ಲ ಗಿಡಕ್ಕೂ ಹಂಗೆ ಸೀದಾ ಈ ಕಡೆ ಪಾಟೆಲ್ಲ ಮುಗ್ಬಿಟ್ಟಿತ್ತು. ಸಗದಾಗಿತ್ತು ಗಾಯ್ಸ್. ಹಂಗೆ ಎಲ್ಲ ಒಳಗೆ ಬಿಗ್ಗೆಗ ಗಿಡ ಇತ್ತು ಗಾಯ್ಸ್. ಕಿತ್ಕೊಂಡ್ಬಿಟ್ಟು ಪಾಟಲ್ಲಿ ಇತ್ತು, ಕಿತ್ಕೊಂಡು ಹಂಗೆ ಮನೆ ಹಿಂದ್ಗಡೆ ಹೋದ ಗಾಯ್ಸ್. ತೋಡ್ಬಿಟ್ಟು ಹಂಗೆ ಟಾಪಲ್ಲೆಲ್ಲ ತೆಗೆದು ಗಿಡ ತಗೊಂಡು ಹೊಲ್ಸೋಣ ಅಂತ. ಹಂಗೆ ಬಿಕ್ಕೆಗೆ ಕಟ್ಟಿಗೆ ಕಟ್ಬಿಟ್ಟು ಇಟ್ಕೆ ಇಟ್ಟು ಎಲ್ಲ ಕಟ್ಟಿ ನೀರು ಒಯ್ಯೋಣ ಅಂತೇಳಿ ಸುತ್ತಲೂ ನೀರು ಒಯ್ದಾಗ ಅಷ್ಟು ಚೆನ್ನಾಗಿ ಬೆಳೀಲಿ, ತಂಪಾಗಿರ್ಲಿ, ಹಂಗೆ ಗ್ರೋತ್ ಆಗಲಿ ಬೇಗ ಅನ್ಕೊಂಡು ಸುತ್ತಲೂ ಗಿಡಕ್ಕೆ ಒಯ್ದಾಗ ನೋಡ್ಬೋದು ನೀವೇ. ಈ ಕಡೆ ಇನ್ನೊಂದು ಗಿಡ ಹೋಗೋಣ ಅಂತ ಹೇಳಿ ಗುಂಡೆ ತೋಡ್ದಂಗೆ ಟಾಪಲ್ಲೆಲ್ಲ ಮಣ್ಣು ತೆಗೆದೆ ಗಾಯ್ಸ್. ಮಣ್ಣು ತೆಗೆದ್ಬಿಟ್ಟು ಈ ಕಡೆ ಇನ್ನೊಂದು ಗಿಡ ಹಾಕೋಣ ಅಂತ ಹೇಳಿ ಹಂಗೆ ಗಿಡ ಇಟ್ಬಿಟ್ಟು ಫುಲ್ಲು ಮಣ್ಣು ಹಾಕ್ದೆ ಗಾಯ್ಸ್. ಫೈನಲಿ ನಿಂತ್ಕೊಂಡು ಗಿಡಕ್ಕೆ ಹಿಂಗೆ ಇನ್ನೊಂದು ಗಿಡಕ್ಕೆ ಫುಲ್ಲು ನೀರು ಒಯ್ದೆ ಗಾಯ್ಸ್. ಇದೆಲ್ಲ ಕ್ಲೀನ್ ಮಾಡಿದೆ ಗಾಯ್ಸ್. ಫುಲ್ ಗಲೀಜಿತ್ತು. ಒಂದು 2 ಅವರ್ಸು ಕಷ್ಟಪಟ್ಟೆ, ಸಾಕಾಗಿ ಹೋಯ್ತು ಗಲೀಜೆಲ್ಲ. ಒಬ್ಬ ರೈತ ಭತ್ತ ಬೆಳೆದು ನಮಗೋಸ್ಕರ ಒಂದೊತ್ತು ಊಟ ಇಡೋಕ್ಕೆ ಎಷ್ಟು ಕಷ್ಟಪಟ್ಟಿವ ಗಾಯ್ಸ್. ನಾನು ಸುಮ್ಮನೆ ಕ್ಲೀನ್ ಮಾಡೋಕ್ಕೆ ಸಾಕಾಯಿತು. ಈ ಪಕ್ಷಿ ಎಷ್ಟು ಕ್ಯೂಟಾಗಿ ಎಲೆ ಮೇಲೆ ಕೂತ್ಕೊಂಡಿದೆ ಗಾಯ್ಸ್, ನೋಡ್ಬೋದು ಗಾಯ್ಸ್. ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕು ಅನಿಸ್ತು ನನಗೆ ಗಾಯ್ಸ್. ಸ್ವಲ್ಪ ಜನ ಜೊತೆಗೆ ಇರ್ತಾರೆ, ಜೊತೆಗೆ ತಿಂತಾರೆ. ನಮ್ಮ ಬಗ್ಗೆ ತಗೊಂಡು ಇನ್ನೊಬ್ರ ಹತ್ರ ನೆಗೆಟಿವ್ ಹೇಳೋದು, ಅವ್ರ ಬಗ್ಗೆ ತಗೊಂಡು ನಮ್ಮ ಹತ್ರ ಹೇಳೋದು, ಇಲ್ಲ ಇಂಥರೆಲ್ಲ ನೋಡ್ಬೇಕು. ನನಗೆ ಏನ್ ಅನ್ಸ್ತದೆ ಅಂದ್ರೆ, ನಾಯಿಗಿರೋ ನಿಯತ್ತು ಮನುಷ್ಯಂಗಿರಲ್ಲ ಅಂತೆ. ಯಾಕಂದ್ರೆ ನಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ ಎಷ್ಟು ನಿಯತ್ ಅನ್ನೋದು ಇರುತ್ತೆ ನಿಮ್ಗೆ ಗೊತ್ತಿರೋದು ಎಲ್ಲರಿಗೂ. ಮನುಷ್ಯ ಎಷ್ಟೇ ನಾವು ಒಳ್ಳೇದ್ ಮಾಡಿದ್ರು ನಿಯತ್ತನ್ನ ಇರಲ್ಲ. ಇಂಥವ್ರಿಗೆಲ್ಲ ಏನ್ ಹೇಳ್ತೀರಾ ಗಾಯ್ಸ್ ನೀವು?